ರಾತ್ರಿ ಸಂಚರಿಸುವ ಖಾಸಗಿ ಬಸ್ಸುಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಕ್ರಮ ಕೈಗೊಳ್ಳುವೆ. ಸಂದೇಶ್ ನ್ಯೂಸ್ 9 ಜೊತೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಮಾತು. ರಾತ್ರಿ ಸಂಚರಿಸುವ ಖಾಸಗಿ ಬಸ್ಸುಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ರಾಜ್ಯದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಸಂದೇಶ್ ನ್ಯೂಸ್ 9ಗೆ ತಿಳಿಸಿದ್ದಾರೆ. ಮಹಿಳಾ ಪ್ರಯಾಣಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ದೂರದ ಊರುಗಳಿಂದ ರಾತ್ರಿ ಸಮಯದಲ್ಲಿ ಬರುವ ಸಾರಿಗೆ ಬಸ್ಸುಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಇಂದು ಗುರುವಾರ ಮಧ್ಯಾಹ್ನ 12:45 ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನು ಸಂದೇಶ್ ನ್ಯೂಸ್ 9 ಮೊಬೈಲ್ ಮೂಲಕ ಸಂಪರ್ಕಿಸಿ ಮನವಿಯನ್ನು ಮಾಡಿತು. ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಾರಿಗೆ ಸಚಿವರು ಈ ಬಗ್ಗೆ ಸಾರ್ವಜನಿಕರಿಂದ ಒಂದು ಮನವಿ ಪತ್ರವನ್ನು ಕಳುಹಿಸಿದ್ದಲ್ಲಿ ತಕ್ಷಣದಲ್ಲೇ ರಾತ್ರಿ ಸಂಚರಿಸುವ ಖಾಸಗಿ ಬಸ್ಸುಗಳಿಗೆ ಸಿಸಿಟಿವಿಯನ್ನು ಕಡ್ಡಾಯವಾಗಿ ಅಳವಡಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಇಲಾಖೆಯ ಅಧಿಕಾರಿಗಳಿಗೆ ಆದೇಶವನ್ನು ಮಾಡುತ್ತೇನೆ ಎಂದರು. ನಮಸ್ಕಾರ. ದಾಂಡೇಲಿಯಿಂದ ಸಂದೇಶ್ ಜೈನ್ ಅಂತೇಳಿ ಪ್ರೆಸ್ ರಿಪೋರ್ಟರ್ ಮಾತಾಡ್ತಿದ್ದೇನೆ ಸರ್. ಮಾತಾಡಿ. ಸರ್, ತಮ್ಮಲ್ಲಿ ಒಂದು ವಿನಮ್ರ ವಿನಂತಿ ಇದೆ. ನಿನ್ನೆ ದಿನ ದಾಂಡೇಲಿಯಿಂದ ಬೆಂಗಳೂರಿನಿಂದ ದಾಂಡೇಲಿಗೆ ಸುಗಮ ಬಸ್ ಬಂತು ಸರ್. ರಾತ್ರಿ ಸಮಯದಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ಆ ಬಸ್ಸಿನ ಕ್ಲೀನರ್ ಸ್ವಲ್ಪ ಮಹಿಳೆಯ ಪ್ರಯಾಣಿಕರಿಗೆ ಕಿರುಕುಳವನ್ನು ಕೊಟ್ಟಿದ್ದಾನೆ. ಆನಂತರ ಅದು ಅಲ್ಲ, ಸುಗಮ ಬಸ್ಸಲ್ಲಿ ಹೌದು ಸರ್. ಅಲ್ಲಲ್ಲ, ನಮ್ದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ತಾವು ಸಚಿವರಾಗಿರೋದ್ರಿಂದ ಎಲ್ಲ ಈ ಖಾಸಗಿ ಬಸ್ಸುಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ತಾವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮೂಲಕ ಒಂದು ವಿನಂತಿ ಸರ್. ತಮಗೆ ನೀವು ಹೇಳಿದಾಗ ಆದೇಶ ಮಾಡ್ತೀನಿ. ನನಗೆ ಪಬ್ಲಿಕ್ ಇಂದ ಒಂದು ರಿಕ್ವೆಸ್ಟ್ ಬರಲಿ. ಎಸ್ ಸರ್. ಕಳಿಸಿ, ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸಿ. ಎಸ್ ಸರ್. ನಾನು ಅದನ್ನೇ ಕಾಪಿ ತಗೊಂಡು ಎಸ್ ಎಲ್ಲ ಸರ್. ಬಸ್ಸಲ್ಲೂ ಕಡ್ಡಾಯ ಹಾಕಿ ಅಂತ ಆದೇಶ ಮಾಡಿ. ಓಕೆ ಸರ್. ಥ್ಯಾಂಕ್ ಯು ಸರ್.